ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನ್ನ ತಮ್ಮ ಗಣೇಶನ ಎಂಗೇಜ್ಮೆಂಟ್ ವಿಡಿಯೋನ ನೋಡಿದ್ರಲ್ಲ, ಚೆನ್ನಾಗಿತ್ತಲ್ವಾ? ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಎಂಜಾಯ್ ಮಾಡಿದ್ರಾ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ಇವತ್ತು ನಾವು ಮದುವೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅದನ್ನು ನೋಡ್ಕೊಂಡು ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಗಣೇಶನ ಮದುವೆಗೆ ಸ್ವಾಗತ ಸುಸ್ವಾಗತ. ಮಜಾ ಏನಂದರೆ ನನ್ನ ತಮ್ಮನ ಹೆಸರು ಗಣೇಶ, ಇವಳ ತಮ್ಮನ ಹೆಸರು ಗಣೇಶ. ಹಾಗಾಗಿ ನನ್ನ ಗಣೇಶನ ಮದುವೆ ಆಗಿ ಸುಮಾರು ಟೈಮ್ ಆಯಿತು. ಈಗ ಇವಳ ಗಣೇಶನ ಮದುವೆ, ಹಾಗಾಗಿ ಟೈಟಲ್ ಅದೇ ಕೊಡಬೇಕಲ್ಲ, ಗಣೇಶನ ಮದುವೆ ಅಂದಮೇಲೆ ಗಣೇಶನ ಮದುವೆ ಅಂತಲೇ ಕೊಡಬೇಕು. ಮಜಾ ಏನಪ್ಪ ಅಂದರೆ, ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾರೆ ರೀ ಕೆಲವರು. 3 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ಸುಮಾರೆಲ್ಲ ಸರ್ಕಸ್ ಮಾಡಿದ್ದಾರೆ. ನಾವು ಅಲ್ಲ, ನೀ ಗಟ್ಟಿ ಮಾತಾಡು. ಹೌದು, ಯಾಕೆಂದ್ರೆ ನಿನ್ನೆ ತಲೆ ತಿಂದವರು ಇದ್ದಾರೆ ಸುಮಾರು ಜನ, ಅದಕ್ಕೆ ಅಲ್ಲ, ನಾನು ಅಲ್ಲೇ ಬರ್ತೀನಿ. ಅಲ್ಲ, ನಾವು ಆರಾಮಾಗಿ, ನಾನು ವಿಶಾಲ್ ಸೀರಿಯಸ್ಲಿ 6:15 ಎದ್ವಿ. ಅದು ನಾವಂದರೆ ಇನ್ನೊಂದು ಕಡೆ ಇದ್ವಿ, ಇಲ್ಲಿ ಹೋಟೆಲ್ ಮಧುವನ ಅಂತಿದೆ, ಅಲ್ಲಿ ರೂಮ್ ಮಾಡ್ಕೊಂಡು ನಾನು ವಿಶಾಲ್ ಇಬ್ಬರೇ ಅಲ್ಲಿದ್ವಿ ಆರಾಮಾಗಿ. 6:15 ಎದ್ದಿದ್ದೀವಿ. ಆಮೇಲೆ 7 ಗಂಟೆಗೆ ನಾವು ಇಲ್ಲಿ ಬಂದು ರೆಡಿ ಅಲ್ವಾ? ಇರಲಿ, ಬಂದೆ. 1 ನಿಮಿಷ, ನಮ್ಮ ಹೆಂಡತಿ ಹತ್ರ ಮಾತಾಡಿಲ್ಲ ಅಂದರೆ ಆಮೇಲೆ ಖತಮ್, ಬಾಯ್ ಬಾಯ್, ಟಾಟಾ. ಕಾಮತ್ರೆ, ಓ ಕಾಮತ್ರೆ. ಈಗ ಹೇಳು, ಎಂತ ಹೇಳ್ತಿದ್ದೆ ಹೇಳು. 3 ಗಂಟೆಗೆ ಯಾರು ಹೇಳ್ತಾರ? ನೀನೇನು ಹೇಳೋದಿಲ್ಲ, ನಾವು ಹೇಳ್ತಿದ್ದೀವಿ. ನಿಂಗೆ ಹೇಳು ಅಂತ ಹೇಳಿದೀನಿ. ಅಲ್ಲ, ಇವಳೊಬ್ಳೆ ಅಲ್ಲ, ಇಲ್ಲೆಲ್ಲ ಇದಾರೆ ನೋಡಿ. 3 ಗಂಟೆಗೆ ಎದ್ದವರು, 3 ಗಂಟೆಗೆ ಎದ್ದವರು. ಕೂರ್ಲಿಲ್ಲ, ಸ್ನಾನ ಎಲ್ಲ ಮಾಡಿ ಕೂದಲೆಲ್ಲ ಸ್ನಾನ ಮಾಡಿದ್ದೀವಿ. ನಿಂದು ಸ್ನಾನ ನಂಗೆ ಗೊತ್ತಿದೆ. ನಾವು ಸ್ನಾನ ಮಾಡಿ ಬಂದ್ವಿ. ಕುರ್ತಾ ಮತ್ತೆ ಜೀನ್ಸ್ ಫಟಾಫಟ್ ರೆಡಿ ಆಗುತ್ತೆ ಅಲ್ವಾ? ನಮ್ದು ಹಂಗಲ್ಲ. ಇರ್ಲಿ, ತೊಂದರೆ ಇಲ್ಲ, ಎಲ್ಲ ಚಂದ ತೋರ್ತಿದ್ದೆ. ನೋಡುವ ಒಟ್ಟಿಗೆ ನಿಲ್ಲಿ, ಇನ್ನೊಂದು ಫೋಟೋ ಶೂಟ್ ಮಾಡೋಣ ಅನಿಸ್ತಾ ಇದೆ. ಅಲ್ಲಿಂದ ನಡ್ಕೊ ಬರ್ತೀರಾ? ಅಲ್ಲಿಂದ ನಡ್ಕೊ ಬನ್ನಿ. ಮಧುಮಗ ಇಲ್ಲ ನೋಡಿ. ಈ ನಿಜ ಹೇಳದ ಗಣೇಶ, ಸ್ಮೈಲ್ ತುಂಬಾ ಚೆನ್ನಾಗಿ ತರ್ತಾ ಉಂಟು ಈಗ. ಲಾಸ್ಟಿಗೆ ಕುರಿ ಕಡಿಯೋ ಮೊದಲು ನಂಗೆ ನಮ್ಮ ಗಣೇಶನ ಮದುವೆ, ಬನ್ನಿರಿ ಬನ್ನಿರಿ ಎಲ್ಲರೂ ಸೇರಿ ಮದುವೆಗೆ ಹೋಗೋಣ, ಗಣೇಶನ ಮದುವೆಯಲ್ಲಿ ಪಾರ್ಟಿ ಮಾಡೋಣ. ಸಟ್ ಪಡ್ಡು ಗಣೇಶ್, ಈಗ ಲಾಸ್ಟ್ ಚಾನ್ಸ್. ಹೌ ಆರ್ ಯು ಫೀಲಿಂಗ್ ಹೇಳಿಬಿಡು ಒಂದ್ಸಲ. ಎಕ್ಸೈಟೆಡ್ ಫಾರ್ ವಾಟ್? ಫಾರ್ ಮ್ಯಾರೇಜ್. ಕಂಗ್ರ್ಯಾಚುಲೇಷನ್ ಬ್ರದರ್. ನಾವು ನಿನ್ನೆಯಿಂದ ಸುಮಾರೆಲ್ಲ ಗೈಡೆನ್ಸ್ ಕೊಟ್ವಿ, ಬೇಡಪ್ಪ ಬೇಡಪ್ಪ ಅಂತ ಕೇಳ್ತಾ ಇಲ್ಲ. ನೀವು ಹೇಗೋ ಹೇಳೋದಲ್ಲಿದ್ದೀರಲ್ಲ, ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದೆ ನಾನು. ಫಂಕ್ಷನ್ ಎಲ್ಲ ನಡೀತಾ ಇದೆ ಇಲ್ಲಿ ನೋಡಿ. ಎಲ್ಲರೂ ಸ್ಟೇಜ್ ಮೇಲಿದ್ದಾರೆ, ನಾವಿಬ್ಬರು ಸ್ಟೇಜ್ಗೂ ನಮಗೂ ಸಂಬಂಧ ಇಲ್ಲ ಅಂದರೆ ಕೆಳಗೆ ಬಂದು ಕೂತಿದ್ದೀವಿ. ಮೇಯ್ನ್ ರೀಸನ್ ಏನಂದರೆ ಶೆಕೆ ಅಲ್ಲ? ಹೌದು. ಟೈಮ್ ಎಷ್ಟು? 9:30 ಆಗಿದೆ. ಎಷ್ಟು ಶೆಕೆ? ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಈ ಫಂಕ್ಷನು ಅದು ಏಪ್ರಿಲ್ ಮೇಲಿದ್ರೆ ಆಗೋದೇ ಇಲ್ಲ ನೋಡಿ. ನನ್ನ ಮದುವೆಲೇ ನನಗೆ ಎಷ್ಟು ಇರಿಟೇಟ್ ಆಗಿತ್ತಂದರೆ, ಇವರಂತೂ ಬಿಡಿ ಫೆಬ್ರವರಿಯಲ್ಲೇ ಮಾಡ್ಕೊಂಡ್ರು. ಆವಾಗ ಇಲ್ಲೇ ಅಲ್ಲ, ಸಿರ್ಸಿಯಲ್ಲೇ ಆಗಿದ್ದಲ್ಲ, ಸಿರ್ಸಿ. ಅಷ್ಟು ಶೆಕೆ ಇರಲಿಲ್ಲ ಆವಾಗ ಮದುವೆ ಟೈಮಲ್ಲಿ. ನಿಮ್ಮ ಮದುವೆ ಟೈಮಲ್ಲಿ ಇಲ್ಲ, ನಮ್ಮದು ಮೇ 28 ಲಾಸ್ಟ್ ಅಲ್ಲ. ಶೆಕೆ ಅಂದರೆ ಅದು ಇರಿಟೇಟ್ ಆಗೋದಿಲ್ಲ ಗೊತ್ತಾ, ಈ ಫೋಟೋಗ್ರಾಫರ್ ಇರ್ತಾರಲ್ಲ ಅವರದ್ದು ಈ ದೊಡ್ಡ ಲ್ಯಾಂಪ್ ಇರುತ್ತೆ ಇದ್ರದ್ದು, ಅದು ಬಿಸಿ 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 ಇರುತ್ತೆ, ಅದರಿಂದ ಬರೋ ಲೈಟು ಬಿಸಿ ಬಿಸಿ, ಅದು ನಮ್ಮ ಮೇಲೆ ಫೋಕಸ್ ಮಾಡಿರ್ತಾರಲ್ಲ,
ಪಕ್ಕಕ್ಕೂ ಬಿಸಿ ಬಿಸಿ. ಓ ದೇವ್ರೇ ದೇವ್ರೇ, ಯಾಕಾದರೂ ಫಂಕ್ಷನ್ ನಡೆಸ್ತಾರಪ್ಪ ಅನ್ಸುತ್ತೆ, ಆ ಲೆವೆಲಿಗೆ ಬಿಸಿ ಆಗುತ್ತೆ. ಇಲ್ಲಿ ತುಂಬ ಗುಬ್ಬಚ್ಚಿಗಳಿದೆ ಅಲ್ಲ, ಎಷ್ಟು ಗುಬ್ಬಚ್ಚಿಗಳಿದೆ ಗೊತ್ತಾ ಇಲ್ಲಿ ಹಾಲಲ್ಲಿ. ಅಲ್ಲಿ ಸ್ಟೇಜಿಂದ ಎಲ್ಲ ಓಡಾಡ್ತಿದ್ದಾವೆ. ನಮ್ಮ ಕಡೆ ಈಗ ಗುಬ್ಬಚ್ಚಿಗಳು ನೋಡೋಕ್ಕೆ ಸಿಗಲ್ಲ. ಹೌದ್ರಿ? ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಬಂದಾಗ ಅದು ಹೋಗ್ತಾ ಇದ್ದಾರೆ ಈಗ, ಮೊದಲಿನಷ್ಟು ಕಾಣ್ತಾ ಇಲ್ಲ ಅವು. ಅಂದರೆ ಈ ಮೊಬೈಲ್ ಟವರ್ ಬರ್ತಿದೆಯಲ್ಲ, ಅದರದ್ದು ಸ್ವಲ್ಪ ಅದರ ಫ್ರೀಕ್ವೆನ್ಸಿ ಮತ್ತು ಇವರ ಹಾರ್ಟ್ನ ಫ್ರೀಕ್ವೆನ್ಸಿ ಇದೆಯಲ್ಲ, ಸ್ವಲ್ಪ ಮಿಸ್ ಮ್ಯಾಚ್ ಹೊಡೆಯುತ್ತೆ. ಹಂಗಾಗಿ ಸ್ಟಾರ್ಟ್ ಆಗಿದೆ ಅಷ್ಟೇ ಫಂಕ್ಷನ್ ಈಗ. ಅಂದರೆ ಸಣ್ಣ ಪುಟ್ಟದೆಲ್ಲ ಆಗಿದೆ, ಇನ್ನು ಮೇಜರ್ ಫಂಕ್ಷನ್ಸ್ ಎಲ್ಲ ಬಾಕಿ ಇದೆ. ವಾಪಸ್ ಡ್ರೆಸ್ ಚೇಂಜ್ ಮಾಡಿಗಿದೆಯಾ? ಇಲ್ಲ ರೀ, ಈ ಶೆಕೆಗೆ ಹೇಳಿದ್ನಲ್ಲ ನಿನ್ನೆ, ನನಗೆ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಇದೀಗ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಅಂತೀವಲ್ಲ, ನನಗೆ ಇದು ತೆಗೆಯೋದೇ ಬೇಡ ಅನಿಸ್ತಾ ಇದೆ. ಬಟ್ ಸ್ನೇಹ ಮೇಡಮ್ ಅವರು ಯಾವಾಗಿಂದ 2 ತಿಂಗಳ ಹಿಂದಿಂದ ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಈ ದಿನ ಇದು ಹಾಕಬೇಕು, ಇಷ್ಟು ಗಂಟೆಗೆ ಇಷ್ಟು ಹಾಕ್ಬೇಕು, ಇದು ಹಾಕ್ಬೇಕು, ಅದು ಹಾಕ್ಬೇಕಂದ್ರೆ ಹಾಕಿಲ್ಲ ಅಂದರೆ ಎಲ್ಲರೂ ಒಂದು ಕಡೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಹಾಕಲೇಬೇಕು. ಸೆಕೆಂಡ್ ರೌಂಡ್ ಸ್ಟಾರ್ಟಿಂಗ್ ಆಗಿದೆ ಬ್ಯಾಟಿಂಗು. ನಿಜ ಹೇಳ್ಬೇಕಂದ್ರೆ ಈ ಶೆಕೆಗೆ ಏನೂ ಸೇರಲ್ಲ ಆಯಿತಾ. ನಾವು ಆವಾಗಿಂದ ಮೇಲ್ ಕೆಳಗೆ ಸುತ್ತಾ ಇದ್ದೀವಿ ಬರೀ ನೀರು ಕುಡಿಲಿಕ್ಕೆ. ಬರೋದು, ಒಂದು ಬಾಟ್ಲ್ ನೀರು ಎತ್ತೋದು, ಹೋಗೋದು, ಕುಡಿಯೋದು, ವಾಪಸ್ ಬರೋದು, ನೀರು ಎತ್ತೋದು, ಹೋಗೋದು, ಕುಡಿದು ಬರೋದು ಅಷ್ಟೇ ಅಲ್ವಾ ವಿಶಾಲ್? ಶೆಕೆ ಯಾವ ಲೆವೆಲಿಗಿದೆ ಅಂದರೆ ಟಿಫಿನೇ ಹೋಗ್ತದೆ. ಹಾಂ ಹೌದು, ಭಾಳ ಶೆಕೆ ಇದೆ ಕಣ್ರಿ. ಮತ್ತು ನೋಡಿ ಮದುವೆಯಲ್ಲಿ ನಿಜ ಹೇಳ್ತೀನಿ ಆಯಿತಾ, ಮದುವೆ ಟೈಮಲ್ಲಿ ವ್ಲಾಗಿಂಗ್ ಮಾಡಲೇಬಾರ್ದು. ಯಾಕೆ ಹೇಳಿ, ಇಲ್ಲಿ ನೋಡಿ ಇದೊಂದು ಚೀಲ ನನ್ನ ಹತ್ರ ಆಯಿತಾ, ಈ ಚೀಲ ನನ್ನ ಹತ್ರ, ಕೈಯಲ್ಲಿರೋ ಕ್ಯಾಮ್ರಾ ನನ್ನ ಹತ್ರ, ಎಲ್ಲ ನನ್ನ ಹತ್ರ ಆಯಿತಾ. ಇವಳು ಕೈ ಕೊಟ್ಟರೆ ನಾನು ಸ್ಟೇಜ್ ಮೇಲೆ ಇರೋದು ಬೇಡವಾ, ನಂಗೆ ಅದು ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತೇಳಿ ಎಲ್ಲ ನನ್ನ ಕೈಯಲ್ಲಿ ಕೊಟ್ಟು ಒಬ್ಬ ಕೆಲವು ಸಲ ಡೌಟ್ ಬಂದುಬಿಡುತ್ತೆ ನಮ್ಗೆ ಆಯಿತಾ, ನಾವು ವ್ಲಾಗರ್ಸಾ ಅಥವಾ ಈ ಫೋಟೋಗ್ರಾಫರ್ಸಾ ಕ್ಯಾಮ್ರಾಮ್ಯಾನ ಅಂತೇಳಿ. ಇವನಿದ್ದಾನಲ್ಲ ಇನ್ನು ಅದೇ ಅವನು ಸಿಕ್ಕಾಪಟ್ಟೆ ನಗ್ತಾ ಇದ್ದಾನೆ. ಇವನೊಬ್ಬ ಆಯ್ತು, ಅಂದ್ರೆ ಲೈನ್ ಕ್ಲಿಯರ್ ಆಯ್ತು, ಇನ್ನು ಮುಂದೆ ಕ್ಲಿಯರ್ ಆಗಿದೆ. ಹೌದು, ಇದು ಇನ್ನೊಂದು 1 ಅಥವಾ 2 ವರ್ಷ ಆಮೇಲೆ ಇವನು ಗೇಟ್ ಪಾಸ್ ಕೊಡ್ತಾನೆ. ಭಾವಜಿ 2 ವರ್ಷವ, 1 ವರ್ಷ ಅಂತ. ಹೌದಾ ನಿಜ? 5 ತಿಂಗಳಂತೆ. ಸ್ವಾತಿ ನೋಡು, ನಿಂತ್ಕೊಳ್ಳಿ ಇಬ್ರು ಅಣ್ಣ ತಮ್ಮ ನಿಂತ್ಕೊಳ್ಳಿ. ಬನ್ನಿ, ನೀವು ಬನ್ನಿ. ಎಸ್ ವೆಂಕಟೇಶ್, ಈಗಲೇ ಎಲ್ಲ ಕಲಿ ವಿಧಿ ವಿಧಾನ ಆಯ್ತಾ. ಸುಮಾರೆಲ್ಲ ಶಾಸ್ತ್ರ ಉಂಟು. ಎಷ್ಟೇ ಕಲ್ತ್ರು ಆಮೇಲೆ ಅವ್ಳು ಹೇಳಿದ್ದು ಕೇಳಬೇಕು, ಹ್ಞೂ ಅನ್ಬೇಕು, ಹ್ಞೂ ಅಂದ್ರೆ ಆಯ್ತು ಅಷ್ಟೇ. ಈಗಲೇ ಲಾಸ್ಟು ಇವನ್ ಜೊತೆಗೆ ನಾನು ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಆಮೇಲೆ ಅಕ್ಷತಾ ಬರ್ತಾಳೆ, ನಮ್ಗೆಲ್ಲ ಗೇಟ್ ಪಾಸ್ ಕೊಟ್ಬಿಡ್ತಾನೆ ಇವನು. ನಿನ್ನ ಮದುವೆ ಟೈಮ್ ಅವನಿಗೆ ಗೇಟ್ ಪಾಸ್ ಕೊಡ್ಲಿಲ್ಲ ನೀನು? ಅವ್ನು ಬರ್ಲಿಲ್ಲ, ಎಕ್ಸಾಮ್ ಇತ್ತು ಅಂತ. ರಿಸೆಪ್ಷನ್ ದಿನ ಕೊಡ್ಲಿಲ್ವಾ? ರಿಸೆಪ್ಷನ್ಗೆ ಬಂದಿದ್ದ. ಈಗ ರಿವೆಂಜ್ ಟೈಮ್ ಅಲ್ವಾ ಗಣೇಶ? ಕರೆಕ್ಟ್. ಎಸ್ ಅಂತೆ. ಇಲ್ಲ ಅಕ್ಕ, ನೀನೇ ಬರ್ಬೇಕು ಅಂತ ಹೇಳಿಲ್ಲ. ನಿಂತ್ಕೊಳ್ಳಿ. ಹಾಂ, ಕೀರ್ತಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ, ಇವಳಿಗೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಮಾಡ್ತೇನೆ. ಅಪ್ಪ ಬಂದ್ರೆ ಈಗ ಕುಂದಾಪುರದಿಂದ, ಜಸ್ಟ್ ನಾವು ಇಲ್ಲಿದ್ದಾರೆ ನೋಡಿ, ಈಗ ವಾಪಸ್ ಹೊರಡ್ತಾರೆ. ಈಗ ಹಿಂಗೆ ಬಂದು ಹಿಂಗೆ ಹೊರಡೋದು. A few moments later. ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಮದುವೆ ದಿಬ್ಬಣ ರೀಚ್ ಆಗಬೇಕಷ್ಟೇ, ಯಾಕಂದರೆ ಅವರು ಸಿರ್ಸಿ ಮದುವೆ ಅಲ್ಲ, ಹಾಗಾಗಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ದೇವಿಯ ಕೈ ಮುಗಿದು ಬರ್ತೀವಿ ಅಂದೇಳಿ ಅವ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ರೀಚ್ ಆಗ್ತಿದ್ದಾರೆ. ಬಟ್ ಇಲ್ಲಿ ಒಬ್ಬೊಬ್ಬರು ಮುಖ ನೋಡಿ ಈಗ ಹೆಂಗಾಗಿದ್ದೀವಿ ಅಂದರೆ ಫುಲ್ ಟಯರ್ಡ್ ಆಗಿದ್ದೀವಿ. ಬಟ್ ಇನ್ನೂ ಜೋಶ್ ಇದೆ. ಯಾಕೆ ಹೇಳಿ, ಇನ್ನೀಗ ಮದುವೆ ದಿಬ್ಬಣ ಬಂದು ಅವರನ್ನು ಸ್ವಾಗತ ಮಾಡಿ ಮನೆ ತುಂಬಿಸೋ ಕಾರ್ಯ ಮಾಡಿ ಸುಮಾರೆಲ್ಲ ಫಂಕ್ಷನ್ ಉಂಟು ಅಲ್ವೇನ್ರಿ? ಹೌದು,
ಮುಖ ನೋಡಿ. ಅಲ್ಲ ನಿಂದು ಪ್ರಾಬ್ಲಮ್ ಇಲ್ಲಪ್ಪ, ಹಂಗೆ ಚಂದ ಉಂಟು. ಹೌದಲ್ಲ? ನಮ್ದೆಲ್ಲ ನೋಡೋಕ್ಕಾಗಲ್ಲ. ಯಾವ ಕಡೆ ನೋಡಿ ಇಲ್ಲಿಂದ ಶೈನಿಂಗ್ ಎಲ್ಲ ಬಟ್ ತಳ ಪಳ ಹೊಳಿತಾ ಇದೆ. ಇದೀಗ ಎಲ್ಲ ಸೆಟ್ಟಿಂಗ್ ಆಗಿದೆ. ಏನಂದರೆ ಇಲ್ಲಿಗ ಕೆಲಸದವರು ಅಂದರೆ ತೋಟದಲ್ಲಿ ಕೆಲಸ ಮಾಡೋರು, ಆಮೇಲೆ ಸುತ್ತಮುತ್ತ ಮನೆಯವರೆಲ್ಲ ಇಲ್ಲಿ ಬಂದು ಕೂತು, ಆಮೇಲೆ ಮದುಮಕ್ಕಳನ್ನು ಇಲ್ಲಿ ಕೂರಿಸಿ ಅವರಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು. ನೀವು ಕೊಡ್ತಾರೇನೋ ಉಡುಗೊರೆ? ಇಲ್ಲ ಇಲ್ವಾ? ನಂದು ಮುಗೀತು. ನಿಂದು ಮುಗೀತಲ್ಲ, ಆವಾಗಲೇ ಮುಗೀತು. ಸೊ ಇದೆಲ್ಲ ಫಂಕ್ಷನ್ ಇದೆ, ಆಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಇದೆ. ಸೊ ನಾವೆಲ್ಲ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ, ಇಷ್ಟು ಜನ. ಸುಮಾರೆಲ್ಲ ಫಂಕ್ಷನ್ ಇದೆ ಆ್ಯಕ್ಚುಲಿ. ಏನಂದರೆ ಫಂಕ್ಷನನ್ನು ಸ್ವಲ್ಪ ಎಂಜಾಯ್ ಮಾಡೋಣ ಅಂತೇಳಿ, ಇನ್ನು ಆ್ಯಕ್ಚುಲಿ ಮಜಾ ಇರುವಂಥದ್ದು. ಸ್ವಲ್ಪ ತೊಂದರೆ ಕೊಡಲಿಕ್ಕಿದೆ ಇವರಿಗೆ, ಆಯಿತಾ? ಹಾಗೆ ಸುಮ್ಮನೆ ಬಿಡಲ್ಲ ನಾವು. ಬಟ್ ಎನಿವೇಸ್, ಕಂಗ್ರ್ಯಾಚುಲೇಷನ್ ಅಕ್ಷತಾ, ವೆಲ್ಕಮ್ ಟು ದ ಫ್ಯಾಮಿಲಿ. ಥ್ಯಾಂಕ್ ಯು. ಎಸ್. ಸೊ ಇದೇ ಖುಷಿಯಲ್ಲಿ ಗಣೇಶನ ಮದುವೆ ಇಲ್ಲೇ ಮುಗಿಸ್ತಾ ಇದ್ದೀವಿ. ಅಂದರೆ ವೀಡಿಯೋದಲ್ಲಿ ಮುಗಿಸ್ತಾ ಇದ್ದೀವಿ, ಇನ್ನೂ ಸುಮಾರು ಶಾಸ್ತ್ರ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.